ಮನೆ ಊಟ ಕೇಳಿದ್ದ ಪವಿತ್ರ ಗೌಡಗೆ ಹೈಕೋರ್ಟ್ ಈಗ ಶಾಕ್ ಕೊಟ್ಟಿದೆ. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ರದ್ದುಪಡಿಸಿದೆ. ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠದ ಆದೇಶ ಇದು. 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಏನ್ ಮಾಡಿತ್ತು, ಆ ಆದೇಶವನ್ನ ರದ್ದುಪಡಿಸಲಾಗಿದೆ. ಮನೆ ಊಟಕ್ಕಾಗಿ ಹಾಕಿದ್ದಂಥ ಅರ್ಜಿ ಕೈದಿ ಕೇಳಿದ ಕೂಡಲೇ ಮನೆ ಊಟ ಒದಗಿಸೋಕಾಗಲ್ಲ, ವೈದ್ಯಕೀಯ ಸಮಸ್ಯೆ ಇದ್ರೆ ಮಾತ್ರ ಮನೆ ಊಟಕ್ಕೆ ಅವಕಾಶ ಅಂತ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠ, ಆ ಪೀಠದ ಅಭಿಪ್ರಾಯ ಇದು. ಯಾರಾದರೂ ಕೈದಿಗಳು ಕೇಳಿದ ತಕ್ಷಣ ಊಟ ಕೊಡೋಕ್ಕಾಗಲ್ಲ, ಜೈಲಿನ ಊಟವನ್ನೇ ತಿನ್ನಬೇಕಾಗಿದೆ ಪವಿತ್ರ ಗೌಡ. ಈ ಮೂಲಕವಾಗಿ ಪವಿತ್ರ ಜೊತೆಗೆ ನಾಗರಾಜ್, ಲಕ್ಷ್ಮಣ್ಗೂ ಕೂಡ ಶಾಕ್ ಇದು. ಇವರೆಲ್ಲ ಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು. ಸಿಸಿಎಚ್ ಕೋರ್ಟಲ್ಲಿ ಅದು ಪುರಸ್ಕೃತ ಆಗಿತ್ತು. ಹೈಕೋರ್ಟ್ ಅದನ್ನು ರದ್ದು ಮಾಡಿದೆ. ಈಗ ಸೆಷನ್ಸ್ ಕೋರ್ಟ್ ಆದೇಶವನ್ನ ರದ್ದು ಮಾಡಿದ ಹೈಕೋರ್ಟ್. ವಾರಕ್ಕೊಮ್ಮೆ ಮನೆಯೂಟ ನೀಡಲು ಈ ಹಿಂದೆ ಆದೇಶವನ್ನ ಕೊಡಲಾಗಿತ್ತು. ವಾರಕ್ಕೊಮ್ಮೆ ಸಿಸಿಎಚ್ ಕೋರ್ಟ್ನಿಂದ ಬಂದಿದ್ದಂತಹ ಆದೇಶ, ಆ ಮೂಲಕವಾಗಿ ಆ ಪ್ರಕಾರವಾಗಿ ವಾರಕ್ಕೊಂದು ಬಾರಿ ಮನೆ ಊಟ ಸಿಗ್ತಾ ಇತ್ತು. ಸೊ ಅದನ್ನ ಈಗ ಅಪೀಲ್ ಮಾಡಲಾಗಿತ್ತು, ಮತ್ತೆ ಹೈಕೋರ್ಟ್ ಆದೇಶವನ್ನ ರದ್ದು ಮಾಡಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಂಗಾಧರ್, ಜೈಲಿನ ಮ್ಯಾನ್ಯುಯಲ್ ಪ್ರಕಾರವಾಗಿ ಇಲ್ಲಿವರೆಗೂ ಎಲ್ಲ ಖೈದಿಗಳಿಗೆ ಊಟ ಕೊಡುವಂಥದ್ದು ಇದ್ದೇ ಇರುತ್ತೆ ರೂಲ್ಸ್ ಪ್ರಕಾರವಾಗಿ. ಬಟ್ ಇವರು ಮನೆ ಊಟಕ್ಕೆ ಅರ್ಜಿ ಹಾಕೊಂಡಿದ್ದು, ಬಟ್ ಕೋರ್ಟ್ನ ಅಭಿಪ್ರಾಯ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ ಕೇಸ್ ಡಾಕ್ಟರ್ಸ್ದೇನಾದ್ರೂ ಇದ್ರೆ ಅವ್ರು ಹೇಳಿದ್ರೆ ಮಾತ್ರ ಕೊಡಬೇಕು ಅನ್ನುವಂಥದ್ದು. ಸೊ ಈ ಮೂಲಕವಾಗಿ ಮತ್ತೊಂದು ಶಾಕ್ ಇದು ಎಲ್ರಿಗೂ ಕೂಡ. ಅರುಣ್, ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಸಾಕಷ್ಟು ಕಸರತ್ತನ್ನ ಮಾಡ್ತಾ ಇದ್ರು, ಮನೆ ಊಟ ಬೇಕು ಅನ್ನೋ ನಿಟ್ಟಿನಲ್ಲಿ. ಜೊತೆಯಲ್ಲಿ ಒಂದು ಆರೋಪಗಳನ್ನ ಅವತ್ತು ವಾದ ಸಿಸಿಎಚ್ ಕೋರ್ಟ್ ಅಲ್ಲಿ ಮಾಡಿದ್ರು. ಅವರಿಗೆ ಫುಡ್ ಪಾಯ್ಸನ್ ಆಗ್ತಾ ಇದೆ, ಅವರಿಗೆ ಮನೆ ಊಟ ಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಕೇವಲ ಪವಿತ್ರ ಗೌಡ ಅಷ್ಟೇ ಅಲ್ಲದೆ ನಾಗರಾಜ್ ಮತ್ತೆ ಲಕ್ಷ್ಮಣ್ ಮೂರು ಕೂಡ ಮನೆ ಊಟಕ್ಕೆ ಅರ್ಜಿಯನ್ನು ಹಾಕೊಂಡಿದ್ರು. ಆ ಸಂದರ್ಭದಲ್ಲಿ ವಾರಕ್ಕೊಮ್ಮೆ ಮನೆ ಊಟ ಕೊಡಬೇಕು ಅಂತೇಳಿ ಒಂದು ಸಿಸಿಎಚ್ ಕೋರ್ಟ್ ಆರ್ಡರ್ ಮಾಡಿತ್ತು. ಆದ್ರೆ ಆರ್ಡರ್ ಆದ್ರೂ ಕೂಡ ಅಲ್ಲಿ ಜೈಲಧಿಕಾರಿಗಳು ಅವ್ರಿಗೆ ಯಾವುದೇ ರೀತಿಯಾದ ಮನೆ ಊಟಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಬಗ್ಗೆ ಅವರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಮನೆ ಊಟ ಬಂದ್ರು ಸಹ ಜೈಲಧಿಕಾರಿಗಳು ಬಿಡ್ತಾ ಇಲ್ಲ ಅಂತೇಳಿ. ಆ ನಿಟ್ಟಿನಲ್ಲಿ ಈ ಒಂದು ಹೈಕೋರ್ಟ್ಗೆ ಅವರು ಒಂದು ಪ್ರಶ್ನೆಯನ್ನ ಮಾಡಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಅದರ ಆದೇಶ ಈಗ ಬಂದಿರುವಂತದ್ದು. ಈ ಮೂಲಕವಾಗಿ ಪವಿತ್ರ ಗೌಡಗೆ ಮತ್ತೆ ಹಿನ್ನಡೆ ಆಗಿರುವಂತದ್ದು. ಅಂದ್ರೆ ವೈದ್ಯರ ಸಲಹೆ, ಅಂದ್ರೆ ಅವರಿಗೆ ಮನೆ ಊಟ ಬೇಕು ಅಂತ ಯಾವುದೇ ರೀತಿಯಾಗಿ ವೈದ್ಯರ ಸಲಹೆ ಅವರಿಗೆ ಇಲ್ಲ. ಜೊತೆಯಲ್ಲಿ ಸಿಸಿಎಚ್ ಕೋರ್ಟ್ ಆರ್ಡರ್ ಮಾಡಿರುವಂತಹ ನಿಟ್ಟಿನಲ್ಲಿ ಕೂಡ ಅಲ್ಲಿ ವೈದ್ಯರ ಸಲಹೆ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಇಲ್ಲ ಅಂತೇಳಿ ಇವರು ಹಾಕಿದ್ದಂತ ಅರ್ಜಿ ಏನಿತ್ತು ಅದನ್ನ ರದ್ದುಪಡಿಸಿರುವಂತದ್ದು. ಅಂದ್ರೆ 57ನ ಸಿಸಿಎಚ್ ಕೋರ್ಟ್ ಆರ್ಡರ್ ಮಾಡಿರುವಂತಹದ್ದೇನಿತ್ತು ಅದನ್ನ ಈಗ ರದ್ದು ಮಾಡಿ ಹೈಕೋರ್ಟ್ ಒಂದು ಆದೇಶವನ್ನ ಮಾಡಿದೆ. ಅಂದ್ರೆ ಕೈದಿ ಕೇಳಿದ್ರು ಅಂತ ಕಾರಣಕ್ಕೋಸ್ಕರ ಅಲ್ಲಿ ಮನೆ ಊಟ ಕೊಡೋದಕ್ಕೆ ಬರೋದಿಲ್ಲ, ಅಂದ್ರೆ ಕೈದಿ ಕೇಳಿದ ಕೂಡಲೇ ಅವರಿಗೆ ಮನೆ ಊಟ ಕೊಡೋದಕ್ಕೆ ಬರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು. ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರ ಪೀಠದಿಂದ ಈ ಒಂದು ಆದೇಶ ಆಗಿದೆ. ಈ ಮೂಲಕವಾಗಿ ಈಗ ಸೆಂಟ್ರಲ್ ಜೈಲ್ ಪರಪ್ಪನಗರದ ಊಟವನ್ನೇ ಈಗ ಪವಿತ್ರ ಗೌಡ, ನಾಗರಾಜ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು, ಅಂದ್ರೆ ಇನ್ಕ್ಲೂಡಿಂಗ್ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳು ಈಗ ಜೈಲಲ್ಲಿ ಅವ್ರ ಮನೆ ಊಟವನ್ನ, ಅಂದ್ರೆ ಜೈಲಿನ ಊಟವನ್ನೇ ತಿನ್ಬೇಕಾದಂತ ಈಗ ಪರಿಸ್ಥಿತಿ ಇರುವಂತದ್ದು. ಸದ್ಯಕ್ಕೆ ಇವತ್ತು ಒಂದು ಆರ್ಡರ್ ಆಗಿರೋ ಮೂಲಕವಾಗಿ ಪವಿತ್ರ ಗೌಡಗೆ ಹಿನ್ನಡೆ ಆಗಿರುವಂತದ್ದು. ಅರುಣ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಇನ್ನು ಮತ್ತೊಂದು ಕಡೆ ಗಲ್ಫ್ ರಾಷ್ಟ್ರಗಳಲ್ಲಿ ಲಾಕ್ ಆಗಿದ್ದಾರೆ ಸುಮಾರು ಜನ ಕನ್ನಡಿಗರು. ಇರಾನ್ನಲ್ಲಿದ್ದಂಥ ಚಿಕ್ಕಮಗಳೂರಿನ ಯುವಕ ನಾಪತ್ತೆಯಾಗಿದ್ದಾರೆ. ಕಳೆದ 8 ದಿನಗಳಿಂದ ಇವರ ಪತ್ತೆನೇ ಇಲ್ಲ, ಯಾರಿಗೂ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸ್ ನಿಶ್ಚಿತ್ ಅಲ್ಲಿ ಕೆಲಸಕ್ಕಿದ್ದು, ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ. ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸ್ ನಿಶ್ಚಿತ್ ಮರ್ಚೆಂಟ್ ನೇವಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕಳೆದ 8 ದಿನಗಳ ಹಿಂದೆ ಅವರ ತಂದೆಗೆ ಫೋನ್ ಮಾಡಿದ್ದಷ್ಟೇ. ನಿಶ್ಚಿತ್ ಇರಾನ್ನಲ್ಲಿದ್ರು ಕೆಲಸ ಮಾಡ್ಕೊಂಡು ಮರ್ಚೆಂಟ್ ನೇವಿಯಲ್ಲಿ. ಸೊ ಅಲ್ಲಿಂದ ಇವರು ಕುವೈತ್ಗೆ ಹೋಗ್ತಾ ಇದ್ದೀನಿ ಅಂತ ಕಳೆದ 8 ದಿನಗಳ ಹಿಂದೆ ಕಾಲ್ ಮಾಡಿದಾಗ ಹೇಳಿದ್ದು ಅವರ ತಂದೆಗೆ. ಅದನ್ನು ಬಿಟ್ಟರೆ ಮತ್ತೆ ಫೋನ್ ಮಾಡಿದ್ರೆ ಸಂಪರ್ಕಕ್ಕೆ ಸಿಗ್ತಾನೆ ಇಲ್ವಂತೆ. ಬೆಳಿಗ್ಗೆ ನಮಗೆ ಬಂದಂಥ ಮಾಹಿತಿ ಪ್ರಕಾರವಾಗಿ 8 ದಿನಕ್ಕೊಮ್ಮೆ ಮನೆಯವ್ರ ಜೊತೆಗೆ ಮಾತನಾಡ್ತಾ ಇದ್ರು ನಿಶ್ಚಿತ್ ಅನ್ನುವಂಥ ಮಾಹಿತಿ ಇದೆ. ನನ್ನ ಮಗ ಒಂದು 5 ತಿಂಗಳಾಗಿದೆ ಇರಾನಿಗೆ ಹೋಗಿ. ಈಗ ಯಾವ ಸಂಪರ್ಕದಲ್ಲೂ ಇಲ್ಲ. ಹಾಗಾಗಿ ನಾವು ನಿಮ್ಮ ಹತ್ರ ಕೇಳ್ಕೊಡೋದಿಷ್ಟೇ, ಅವನು ಈ ಯುದ್ಧ ಆಗ್ತಿರೋದ್ರಿಂದ ಅಲ್ಲಿ ಹೇಗೆ ಪರಿಸ್ಥಿತಿ ಏನೋ ನಮಗೆ ಗೊತ್ತಿಲ್ಲ. ಮಗ ನಾನು ಸಂಪರ್ಕ ಮಾಡುವಾಗ ಮಾಡಿಕೊಡಿ. ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನನ್ನ ಮಗ ಒಂದು 5 ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ನಿಶ್ಚಿತ್ ಕಳೆದ 8 ದಿನಗಳಿಂದ ನಾಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ
ಅಟ್ಲೀಸ್ಟ್ ಏನು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಇಲ್ವಂತ, ಅಲ್ಲಿರುವಂಥ ಅನಿವಾಸಿ ಭಾರತೀಯ ಸಂಘಟನೆಗಳನ್ನು ಸಂಪರ್ಕ ಮಾಡ್ತಾ ಇದ್ರು ಬೆಳಿಗ್ಗೆ ಅನ್ನುವಂಥ ಮಾಹಿತಿ ಇತ್ತು. ಸೊ ಅಲ್ಲಿಂದ ಏನಾದರೂ ಇಲ್ಲಿವರೆಗೂ ಏನಾದರೂ ಮಾಹಿತಿ ಸಿಕ್ಕಿದೆಯಂತ ನಿಶ್ಚಿತ್ ಬಗ್ಗೆ? ಅರುಣ್, ಏನು ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಜಂಟಿ ಯುದ್ಧ ನಡೀತಾ ಇದೆ. ಈ ಒಂದು ಯುದ್ಧದಲ್ಲಿ ಚಿಕ್ಕಮಗಳೂರು ಮೂಲದ, ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ನಿವಾಸಿ ನಿಶ್ಚಿತ್ ಎಂಬ ಹುಡುಗ ಇರಾನ್ ನಲ್ಲಿ ಮರ್ಚೆಂಟ್ ನೇವಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಿರ್ತಕ್ಕಂಥದ್ದು. ಆತ ಏನು ಕಳೆದ ಒಂದು ವಾರದಿಂದಲೂ ಕೂಡ ಆತನ ಕುಟುಂಬಕ್ಕೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಒಂದು ಕುಟುಂಬ ಕೂಡ ಈಗ ಆತಂಕದಲ್ಲಿದೆ. ಈಗಾಗಲೇ ಆತನ ತಂದೆ ಮಹೇಶ್ ಸೇರಿದಂತೆ ಸ್ಥಳೀಯರು ಕೂಡ ಜಿಲ್ಲಾಧಿಕಾರಿ ನಾಗರಾಜ್ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯನ್ನ ಸಂಪರ್ಕವನ್ನ ಮಾಡಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾಗಿ ನಮ್ಮ ಜಿಲ್ಲೆಯಿಂದಲೂ ಕೂಡ ಒಬ್ಬ ಯುವಕ ಇರಾನ್ ನಲ್ಲಿ ಕೆಲಸಕ್ಕೆ ಹೋಗಿದ್ದಂತಹ ಆತ ಈಗ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನ ಕೂಡ ನೀಡಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೂಡ ಯಾಕಂತಂದ್ರೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಇದುವರೆಗೂ ಕೂಡ ದುಬೈನಲ್ಲಿ ಮತ್ತೆ ಬೇರೆ ಬೇರೆ ಕಡೆಯಲ್ಲಿ ಸಿಗಾಕೊಂಡವರು ಕೇವಲ ಜಾಲಿ ಟ್ರಿಪ್ ಗಾಗಿ ಹೋದಂತವ್ರು, ಆದ್ರೆ ಈತ ಉದ್ಯೋಗವನ್ನ ಮಾಡ್ಲಿಕ್ಕೆ ಅಂದ್ರೆ ಕೆಲಸವನ್ನ ಅರಸಿಕೊಂಡು ಇರಾನ್ಗೆ ಹೋದಂತ ಆತ ಆ ಇರಾನ್ ನಲ್ಲಿಯೇ ಈಗ ಲಾಕ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಅಲ್ಲಿನ ಪರಿಸ್ಥಿತಿ ಭೀಕರವಾಗಿರ್ತಕ್ಕಂಥದ್ದು, ಯುದ್ಧ ನಡೀತಾ ಇದೆ. ಜೊತೆಗೆ ಅಲ್ಲಿ ಈಗ ಅಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿರೋದ್ರಿಂದಾಗಿ ಈತ ಇದನೋ ಅಥವಾ ಬೇರೆ ಇನ್ನೇನಾದ್ರೂ ಆತಂಕಕ್ಕೆ ಒಳಗಾಗುವಂತ ಪರಿಸ್ಥಿತಿ ಆತನ ಕುಟುಂಬಸ್ಥರಲ್ಲಿ ಇರ್ತಕ್ಕಂಥದ್ದು. ಇನ್ನು ಅಲ್ಲಿನ ಫಾರಿನ್ ಎಂಬೆಸಿಗಳನ್ನ ಕೂಡ ಸಂಪರ್ಕ ಮಾಡಿ ತಮ್ಮ ಪುತ್ರನ ಬಗ್ಗೆ ಮಾಹಿತಿಯನ್ನ ಬೇಗ ಏನು ನೀಡ್ಲಿ ಅನ್ನೋ ಒಂದು ಒತ್ತಾಯವನ್ನ ಆತನ ತಂದೆ ಮಹೇಶ್ ಕೂಡ ಮಾಡ್ತಿರ್ತಕ್ಕಂಥದ್ದು. ಸ್ಥಳೀಯರು ಕೂಡ ನಿಶ್ಚಿತ್ ಪೋಷಕರ ಜೊತೆ ಧ್ವನಿಗೂಡಿಸಿ ಆತನ ಧೈರ್ಯವನ್ನ ಹೇಳೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಕೂಡ ಸಾಕಷ್ಟು ಮುತುವರ್ಜಿಯನ್ನ ವಹಿಸಿ ಈ ಒಂದು ನಿಶ್ಚಿತನ ಏನು ಪತ್ತೆಗಾಗಿ ಮತ್ತು ಸಹ ಕೂಡ ಆತನನ್ನ ವಾಪಸ್ ಸುರಕ್ಷಿತವಾಗಿ ಕರೆಸ್ಕೊಳ್ಳಿಕ್ಕೆ ಜಿಲ್ಲಾಡಳಿತ ಕೂಡ ಕೆಲಸ ಮಾಡ್ಲಿ ಅನ್ನೋದು ಒಂದು ಸ್ಥಳೀಯರ ಒತ್ತಾಯವಾಗಿರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಯೋಗೀಶ್ ಡೀಟೇಲ್ಸ್. ಬೆಂಗಳೂರಿಂದ ದುಬೈಗೆ ತೆರಳಿದ್ದವರು ಕೂಡ ಲಾಕ್ ಆಗಿದ್ದಾರೆ. ದುಬೈ ಪ್ರವಾಸಕ್ಕೆ ತೆರಳಿದ್ದಂಥ 30 ಮಂದಿ ಲಾಕ್ ಆಗಿದ್ದಾರಲ್ಲೇ. ಸದ್ಯಕ್ಕೆ ಅವರು ರೋಲಾ ಅಪಾರ್ಟ್ಮೆಂಟ್ನಲ್ಲಿ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಏರ್ ಸ್ಟ್ರೈಕ್ ಆಗಿರೋ ಕಾರಣದಿಂದ ಫ್ಲೈಟ್ಗಳ ಹಾರಾಟ ನಿರ್ಬಂಧ ಆಗಿರೋದ್ರಿಂದ ಎಲ್ಲರೂ ಕೂಡ ಅಲ್ಲೇ ಉಳ್ಕೊಂಡಿದ್ದಾರೆ. 30 ಮಂದಿ ಬೆಂಗಳೂರಿಂದ ದುಬೈಗೆ ಪ್ರವಾಸಕ್ಕೆ ಹೋದಂಥವ್ರು ರೋಲಾ ಅಪಾರ್ಟ್ಮೆಂಟ್ನಲ್ಲಿ ಸದ್ಯಕ್ಕೆ ತಂಗಿದ್ದಾರೆ, ಅಲ್ಲೇ ಆಶ್ರಯವನ್ನ ಪಡೆದುಕೊಂಡಿದ್ದಾರೆ. ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಬೇಗನೆ ವಾಪಸ್ ಕರೆಸಿಕೊಳ್ಳಿ ಅಂತ ಅಲ್ಲಿರುವಂತಹ ಕನ್ನಡಿಗರು ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರೂ ಬೇಡ್ಕೊಳ್ತಾ ಇದ್ದಾರೆ, ಮನವಿ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ಯುದ್ಧದ ವಾತಾವರಣ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತದೆ. ಸೊ ಇದರಿಂದ ಅಲ್ಲಿರೋಕ್ಕಾಗ್ತಾ ಇಲ್ಲ. ಗಲ್ಫ್ ಕಂಟ್ರಿಗಳಲ್ಲಿ ಸೌದಿ ಅರೇಬಿಯಾ, ಅಬುದಾಬಿ, ಕತಾರ್, ಇರಾನ್, ಇರಾಕ್ ಎಲ್ಲ ಗಲ್ಫ್ ಕಂಟ್ರಿಗಳಲ್ಲಿ. ಸೊ ದುಬೈಯಲ್ಲಿ ಸಿಕ್ಕಾಕೊಂಡಿರುವಂತಹ 30 ಜನ ಬೆಂಗಳೂರಿಂದ ಹೋದಂತಹ ಪ್ರವಾಸಿಗರ ಅಳಲಿದು ಒದ್ದಾಡ್ತಾ ಇದ್ದಾರೆ ಪಾಪ ಅವರು ಕೂಡ. ಸೊ ಯಾರೆಲ್ಲ ಹೋಗಿದ್ದಾರೆ ಈ ಗಲ್ಫ್ ಕಂಟ್ರಿಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಎಲ್ಲ ಕನ್ನಡಿಗರ ಪರಿಸ್ಥಿತಿ ಹೀಗೆ ಆಗಿದೆ. ಎಲ್ಲರೂ ಬಂದು ಟೂರಿಸ್ಟ್ ಬೆಳ್ಳಾರಿದ್ದು ನೀವೇನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಲ್ಲ, 30 ಆಕ್ಚುಲಿ ಇವರು 50ರಿಂದ 60 ಜನ ಇದಾರೆ ಇಲ್ಲಿ. ಸೊ ಸ್ವಲ್ಪ ಜನ ನಾವ್ ಇಲ್ಲಿ ಅಕಾಮಿಡೇಟ್ ಮಾಡಿದ್ವಿ ಬಿಕಾಸ್ ಏಜ್ ಆಗಿರೋದ್ರಿಂದ ಕೆಲವರೆಲ್ಲ ಹೋಟೆಲ್ ಅಲ್ಲೇ ಇದಾರೆ. ಈಗ ಇಲ್ಲಿನ ಪರಿಸ್ಥಿತಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಶರ್ಮಿತ್ ಅವರೇ, ಆತಂಕ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ ನಾನು, ಬಟ್ ಪರವಾಗಿಲ್ಲ, ಅಷ್ಟು ಸ್ವಲ್ಪ ಸೇಫ್ಟಿ ಇದೆ. ಎಮರ್ಜೆನ್ಸಿಗೆ ಆಂಬ್ಯುಲೆನ್ಸಸ್ ಇದೆ, ಪೊಲೀಸರು ಇದ್ದಾರೆ, ಎಲ್ಲಾನು ಸೇಫ್ಟಿ ಇದೆ ಆಯ್ತಾ. ಸೊ ನಾನು ಇನ್ಸಿಡೆಂಟ್ ಆಗಿರೋದ್ರಿಂದ ನನ್ನ ಕಡೆಯಿಂದ ಇದು ನಾನು ಹೇಳಬಲ್ಲೆ, ಬಟ್ ನಾನು ದುಬೈನಲ್ಲಿ ಸಿಲುಕಿರುವ ಕನ್ನಡಿಗರ ಪರದಾಟ ಈ ರೀತಿಯಾಗಿದೆ. ದುಬೈನಲ್ಲಿ ಕರ್ನಾಟಕದ 250 ಜನ ಸಿಕ್ಕಾಕೊಂಡಿದ್ದಾರೆ. ಸೊ ಇದರಲ್ಲಿ ಬಳ್ಳಾರಿಯ 35 ಜನ ಸೇರಿದಂಗೆ 50 ಮಂದಿ ಲಾಕ್ ಆಗಿದ್ದಾರೆ. ಈಗ ತಾನೇ ಬೆಂಗಳೂರಿನ 30 ಜನರ ಪರಿಸ್ಥಿತಿ ನೋಡಿದ್ದೀವಿ. ಈಗ ಮತ್ತೊಂದು ಕಡೆ 50 ಮಂದಿ ಲಾಕ್ ಆಗಿದ್ದಾರೆ. ಬಳ್ಳಾರಿಯಿಂದ ಹೋದಂತಹ ಪ್ರವಾಸಿಗರು 35 ಜನ, ಎಲ್ಲರೂ ಸೀನಿಯರ್ ಸಿಟಿಜನ್ಸ್ ಪ್ರವಾಸಕ್ಕೆ ಅಂತ ಹೋಗಿದ್ರು. ಈ ಗ್ರೂಪ್ ಟ್ರಾವೆಲ್ಸ್ ಮಾಡ್ತಾರಲ್ಲ ಅದರಲ್ಲಿ ಪ್ಯಾಕೇಜ್ ಟ್ರಾವೆಲ್ಸ್ 4 ದಿನಗಳಿಂದ ಆತಂಕದಲ್ಲೇ ಇದ್ದಾರೆ ಪಾಪ. ಇವತ್ತು 5ನೇ ದಿನ, ಬೇಗ ವಾಪಸ್ ಕರೆಸ್ಕೊಳ್ಳಿ ಅಂತ ಅವರು ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿರೋಕ್ಕಾಗ್ತಾ ಇಲ್ಲ. ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ಅವರ ಜೊತೆಗೆ ಬಳ್ಳಾರಿಯಿಂದ ಹೋದಂತಹ ಎಲ್ಲ ಈ ಹಿರಿಯ ನಾಗರಿಕರು ನೋಡಿ, ಇವರು 35 ಜನ ಹೋಗಿದ್ದಾರೆ ಆ ಗ್ರೂಪ್ನಲ್ಲಿ, ಪ್ಯಾಕೇಜ್ ಟೂರ್ನಲ್ಲಿ. ಅವರೆಲ್ಲ ಸಂಪರ್ಕದಲ್ಲಿದ್ದಾರೆ ಶಾಸಕರ ಜೊತೆ. ನಮಗೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಾಗೇಂದ್ರ ಅಣ್ಣನವರು. ಇದು ಎಲ್ಲ ಒಂದು ಕಡೆ ಆದರೆ ಇಷ್ಟರ ತನಕ ನಮಗೆ ತೋರಿದ ಸಹಾನುಭೂತಿಗೆ
ನಾವು ಅವಾರಿಗಳಾಗಿದ್ದೀವಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ದುಬೈ ಕನ್ನಡ ಸಂಘದ ಅಧ್ಯಕ್ಷರು ಶಶಿಧರ್ ನಾಗರಾಜಪ್ಪನವರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಒಂದು ಸಂದಿಗ್ಧ ಪರಿಸ್ಥಿತಿ, ಬಟ್ ನಮ್ಮ ಕನ್ನಡಿಗರಿಗೆ ಬೆನ್ನೆಲುಬಾಗಿ ತಾವು ನಿಂತ್ಕೊಂಡಿದ್ದೀರಿ. ಎಷ್ಟು ಜನರೇ ಸಹಾಯ ಮಾಡ್ತಾ ಇದ್ದೀರಿ? ಎಷ್ಟು ಜನ ಇದ್ದಾರೆ? ಏನೇನು ಮಾಹಿತಿ ಇದೆ ನಿಮ್ಮ ಬಳಿ? ಸರ್ ಮೊಟ್ಟ ಮೊದಲನೇದಾಗಿ ಇಲ್ಲಿ ದುಬೈನಲ್ಲಿರುವ ಎಲ್ಲ ಕನ್ನಡ ಸಂಘಟನೆಗಳು ಸೇರಿ ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ಹೇಳಿ ಇವಾಗ ಫಾರ್ಮೇಶನ್ ಆಗಿ ನಮ್ಮ ರೊನಾಲ್ಡ್ ಕುಲಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇದೀವಿ. ಈಗ ನೀವೇನ್ ತೋರಿಸ್ತಾ ಇದ್ರಿ, ಬಳ್ಳಾರಿಯಿಂದ, ಚಿತ್ರದುರ್ಗದಿಂದ, ದಾವಣಗೆರೆಯಿಂದ ಬಂದಿರುವಂತ 50 ಜನರ ತಂಡ ಏನಿದೆ ಅದರ ಸಂಪರ್ಕದಲ್ಲಿ ನಾವು ಇದ್ದೇವೆ. ಸೊ ಅದ್ರ ಬಗ್ಗೆ ದಾವಣಗೆರೆ MP ಪ್ರಭಾ ಮಲ್ಲಿಕಾರ್ಜುನ್ ಅವರು ಗವರ್ಮೆಂಟ್ ಆಫ್ ಇಂಡಿಯಾಗೆ ಬರ್ದಿದ್ರು. ಅದು ಕಾನ್ಸುಲೇಟ್ ಜನರಲ್ ಬಂದು ನಮಗ್ ಬಂದು ನಾವು ಅಟೆಂಡ್ ಮಾಡಿದೀವಿ. ನಿನ್ನೆ ಅವ್ರ ಜೊತೆಗೆ ಇದ್ದೆ ನಾನು. ಸೊ ಅವರೆಲ್ಲ ಆರಾಮಾಗಿದ್ದಾರೆ, ಬಟ್ ಆದ್ರೆ ಆತಂಕ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅವರಿಗೆಲ್ಲರಿಗೂ ಕೂಡ ಇವತ್ತು ಸಂಜೆಗೆ ಒಂದು ಫ್ಲೈಟ್ ಫಿಕ್ಸ್ ಆಗಿದೆ ಏರ್ ಅರೇಬಿಯಾದಿಂದ. ಅದು ಆಪರೇಟ್ ಆದ್ರೆ ಖಂಡಿತ ಅವ್ರು ಬರ್ತಾರೆ, ಇಲ್ಲ ಅಂತಂದ್ರೆ ಅವರಿಗೆ ಇಲ್ಲಿ ಉಳಿಸ್ಕೊಳ್ಳುವಂತ ವ್ಯವಸ್ಥೆ ಮಾಡುವಂತದನ್ನ ನಾವು ಮಾಡ್ತಾ ಇದೀವಿ. ಪ್ರಮುಖವಾಗಿ ಏನಾಗ್ತಾ ಇದೆ, ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಕನ್ನಡಿಗಾಸ್ ಹೆಲ್ಪ್ ಲೈನ್ ಕಡೆಯಿಂದ, ನೋಡಿ ಸರ್ಕಾರ ಸ್ಪಂದನೆ ಕೊಟ್ಟಿದೆ, ಒಂದಷ್ಟು ಸಹಾಯಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಈ ಸಮಯದಲ್ಲಿ ಇವತ್ತೇ ಕೊಟ್ರೆ ಅದು ಉಪಯೋಗ ಆಗುತ್ತೆ. ಇಲ್ಲ ಅಂತಂದ್ರೆ ಸರ್ಕಾರದ ಪ್ರೊಸೀಜರ್ಗೋಸ್ಕರ ಕಾದ್ರೆ ಅದು ಯಾವತ್ತೋ ಬಂದು ಎಲ್ಲೋ ಹೋಗುತ್ತೆ, ಸರಿಯಾದ ಫಲಾನುಭವಿಗಳಿಗೆ ಸಿಗೋದಿಲ್ಲ, ಕ್ರೈಸಿಸ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳಲ್ಲಿ ಬೇಡ್ತಾ ಇದ್ದೇನೆ ನಾನು, ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ, ನಮಗೆ ರೆಸಿಡೆಂಟ್ ಅನಿವಾಸಿ ಕನ್ನಡಿಗರ ಪರವಾಗಿ ಕೇಳ್ತಾ ಇಲ್ಲ. ನಾವೆಲ್ಲ ಇಲ್ಲೇ ಇದೀವಿ, ನಮ್ಗೆ ಗೊತ್ತಿದೆ ಕಂಟ್ರಿ ಸೇಫ್ ಇದೆ ಅಂತ ಹೇಳಿ, ನಾವು ಆತಂಕ ಇಲ್ಲ. ಆದ್ರೆ ಟೂರಿಸ್ಟ್ಗಳು ಏನ್ ಬಂದಿದಾರಲ್ಲ ಕರ್ನಾಟಕದಿಂದ, ಪಾಪ ಅವರಿಗೆ ಇದು ಬೇರೆ ಜಾಗ, ಟೂರಿಸ್ಟ್ ಆಗಿ ಬಂದವರು, ನೋಡಕ್ ಬಂದವರು ಈ ರೀತಿ ಸಿಕ್ಕಾಪಟ್ಟರ ಅನುಭವ ಇರೋದ್ರಿಂದ ಹಲವಾರು ಸಮಸ್ಯೆಗಳು ಈಗಾಗಲೇ ಶುರುವಾಗಿದೆ. ಅದರಲ್ಲಿ ಒಬ್ಬರಿಗೆ ಹೆಲ್ತ್ ಅಪ್ಸೆಟ್ ಆಗಿ ನಿನ್ನೆ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ, ಅದರ ಒಂದಷ್ಟು ಖರ್ಚು ಬಂದಿದೆ. ಈ ತರದೆಲ್ಲ ಬರ್ತಾ ಇರುತ್ತೆ. ಇದಕ್ಕೆ ಸರ್ಕಾರ ಏನು ಭರವಸೆ ಕೊಟ್ಟಿದೆಯಲ್ಲ ಅದನ್ನ ತುರ್ತಾಗಿ ನೆರವೇರಿಸಬೇಕು. ಅದನ್ನ ಒಂದು ನಾನು ಈ ಮೂಲಕ ಕೇಳ್ತಾ ಇದ್ದೇನೆ. ಅದನ್ನ ಬಿಟ್ರೆ ಬರೀ 50 ಜನ ಅಲ್ಲ ಸರ್, ಇಲ್ಲಿ 150 ಜನ, ಆಲ್ಮೋಸ್ಟ್ 150 ಜನ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ಮೆಂಟ್ ಬೇಕಾಗಿದೆ. ನೋಡಿ, ಈಗ UK ದಿಂದ ಕೆಲವರು ಬಂದಿದ್ದಾರೆ, US ಇಂದ ಬಂದಿದ್ದಾರೆ. ಇದು ಮೀಟಿಂಗ್ ಸ್ಪಾಟ್ ದುಬೈ. ಇಂಡಿಯಾದಿಂದ ತಂದೆ ತಾಯಿನ ಇಲ್ಲಿ ಕರೆಸಿ ಮಕ್ಕಳು UK US ಇಂದ ಇಲ್ಲಿ ಬಂದು ಮೀಟಿಂಗ್ ಮಾಡಿ ಚೆನ್ನಾಗಿ ಒಂದಷ್ಟು ದಿನ ಕಳೆದು ಅವ್ರವ್ರು ವಾಪಸ್ ಹೋಗುವಂತ ಒಂದು ಪ್ರತೀತಿ ಶುರುವಾಗಿದೆ. ಆ ರೀತಿ ಬಂದವರು ಬಹಳ ಜನ ಇದ್ದಾರೆ. ಅವರು ಟೂರಿಸ್ಟ್ ಆದ್ರೂ ಕೂಡ ಅವ್ರು ಬಂದಿರೋ ಉದ್ದೇಶ ಫ್ಯಾಮಿಲಿ ಯೂನಿಯನ್ಗೋಸ್ಕರ. ಆ ತರದವ್ರು ಫೋನ್ ಮಾಡಿದ್ದಾರೆ. ಸೊ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಏರ್ಲೈನ್ಸ್ ಬೇಕು ಈಗ ವಾಪಸ್ ಹೋಗ್ಲಿಕ್ಕೆ. ಅದನ್ನ ಅರೇಂಜ್ ಮಾಡಿಕೊಟ್ರೆ ಸಾಕು. ಮತ್ತೆ ಈ ಭಾರತ ಸರ್ಕಾರಕ್ಕೂ ನಾನು ಪುಷ್ ಮಾಡ್ತೇನೆ, ದಯವಿಟ್ಟು ಒಂದಷ್ಟು ಫ್ಲೈಟ್ಸ್ಗಳನ್ನ ಅರೇಂಜ್ ಮಾಡಬೇಕು ಯಾವ್ದಾದ್ರು ರೀತಿನಲ್ಲಿ. ಈಗ ನೋಡಿ, ಒಮಾನ್ ಏರ್ ಸ್ಪೇಸ್ ಓಪನ್ ಇದೆ. ಒಮಾನ್ ಈಗ ನೆಗೋಷಿಯೇಟರ್ ಆಗಿದೆ ಈ ಒಂದು ಕ್ರೈಸಿಸ್ಗೆ. ಹಂಗಾಗಿ ಅಲ್ಲಿ ಶಾಂತಿಯುತವಾಗಿದೆ. ದುಬೈನಿಂದ ಒಮಾನಿಗೆ 4 ಗಂಟೆಗಳಲ್ಲಿ ತಲುಪಬಹುದು. ಅಲ್ಲಿಗೆ ಒಂದಷ್ಟು ಫ್ಲೈಟ್ಸ್ ಅರೇಂಜ್ಮೆಂಟ್ ಮಾಡಿಕೊಟ್ರೆ, ಇಲ್ಲಿ ಕ್ರೈಸಿಸ್ ಇರೋದ್ರಿಂದ ಸೊ ಡೇಂಜರ್ ಏರಿಯಾ ಅಂತ ಹೇಳಿ ಕಳಿಸ್ತೇ ಹೋದ್ರು ಕೂಡ ಅಲ್ಲಿಗೆ ಕಳಿಸೋ ಸಾಧ್ಯತೆ ಇದೆ. ಭಾರತ ಸರ್ಕಾರ ಅಲ್ಲಿಗೆ ಒಂದಷ್ಟು ಫ್ಲೈಟ್ಸ್ ನ ಕಳಿಸಿ, ಇಲ್ಲಿಂದ ರೋಡ್ ಟ್ರಾನ್ಸ್ಪೋರ್ಟ್ ಏನು ಪ್ರಾಬ್ಲಮ್ ಇಲ್ಲ. ನಾವು ಓಡಾಡ್ತಾ ಇದೀವಿ, ದುಬೈ ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇದೆ, ಎಲ್ಲದೂ ಚೆನ್ನಾಗಿದೆ. ನೀವು ನೋಡ್ತಾ ಇರೋ, ನಾನು ಆಫೀಸಿಗೆ ಬಂದಿದ್ದೀನಿ, ನನ್ನ ಹಿಂದ್ಗಡೆನೆ ಬುರ್ಜ್ ಖಲೀಫಾ ಇದೆ. ಸೊ ಯಾವ್ದು ಏನ್ ತೊಂದರೆ ಇಲ್ಲ, ಬಟ್ ಆತಂಕ ಬಂದವರಿಗಿದೆ. ಇದನ್ನ ನಿವಾರಿಸುವಂತ ಕೆಲಸ ರಾಜ್ಯ ಸರ್ಕಾರ ತುರ್ತಾಗಿ ಅವರು ಭರವಸೆ ಕೊಟ್ಟಿರೋದನ್ನ ಪೂರೈಸಿದ್ರೆ ಇಲ್ಲಿ ಜನಗಳಿಗೆ ಹೋಟೆಲ್ಗೆ ಬಿಲ್ಸ್ ಪೇ ಮಾಡ್ಲಿಕ್ಕಾಗ್ಲಿ, ಬಹಳಷ್ಟು ಜನ ಇದ್ದಾರೆ ಮಧ್ಯಮ ವರ್ಗದವ್ರು ಬಂದಿರ್ತಾರೆ ದುಬೈ ನೋಡೋ ಆಸೆಯಿಂದ. ಅವರಿಗೆ ಮತ್ತೆ 4-6 ದಿನಗಳ ಗಟ್ಲೆ ದುಡ್ಡು ಕೊಡೋದಕ್ಕೆ ಸಾಧ್ಯ ಇಲ್ಲ ಹೋಟೆಲ್ಸಿಗೆ. ಅಂತದಕ್ಕೆ ಹೆಲ್ಪ್ ಆಗುತ್ತೆ, ಮೆಡಿಸಿನ್ಸಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅದೊಂದು ನಿಮ್ಮ ವಾಹಿನಿ ಮೂಲಕ ರಾಜ್ಯ ಸರ್ಕಾರಕ್ಕೆ ನಾನು ಕೇಳ್ತೇನೆ, ಕನ್ನಡಿಗಾಸ್ ಹೆಲ್ಪ್ ಲೈನ್ ನ ಪರವಾಗಿ, ನಮ್ಮೆಲ್ಲರ ತಂಡದ ಪರವಾಗಿ. ಸರ್, ಇಲ್ಲಿನ ಸರ್ಕಾರದಿಂದ ಯಾರಾದ್ರೂ ತಮಗ್ ಕಾಲ್ ಮಾಡಿದ್ರ ಅಥವಾ ನೀವ್ ಯಾರನ್ನಾದ್ರೂ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ಟಿರಾ? ಖಂಡಿತ ಸರ್. ರೊನಾಲ್ಡ್ ಕುಲಾಸ್ ಅವರು ನಮ್ಮ ಎಲ್ಲರ ಒಂದು ಲೀಡ್ ಮಾಡ್ತಾ ಇದ್ದಾರೆ, ಅಂದ್ರೆ ಗೈಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಅವರೇ ಈಗ ಮೊದಲನೇದಾಗಿ ನಿಂತಿದ್ದಾರೆ. ಮತ್ತೆ ಪ್ರವೀಣ್ ಕುಮಾರ್ ಶೆಟ್ಟರು ಬರ್ತಾ ಇದ್ದಾರೆ ನಾಳೆ, ಅವರು ಇಂಡಿಯಾದಲ್ಲಿ ಇರೋದ್ರಿಂದ ನಾಳೆ ಬರ್ತಾ ಇದ್ದಾರೆ. ಸೊ ಅವರೆಲ್ಲರೂ ಸೇರಿ ಭರವಸೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಹೇಳಿ. ಮತ್ತೆ ಸಂಪರ್ಕ ಮಾಡಿರೋದು ಅಂದ್ರೆ ಡಾಕ್ಟರ್ ಆರತಿ ಕೃಷ್ಣ ಅವರು ಯಾವಾಗ್ಲೂ ನಮಗೆ ಹೆಲ್ಪ್ ಮಾಡ್ತಾ ಬಂದಿದ್ದಾರೆ ಇಷ್ಟು ವರ್ಷನೂ ಕೂಡ, ಕೋವಿಡ್ ಇಂದಾನೆ ಹಿಡಿದು ಕೂಡ. ಸೊ ಹಂಗಾಗಿ ಅವರು ಕೂಡ ಹೇಳಿದ್ದಾರೆ ಇಮಿಡಿಯೇಟ್ ಆಗಿ ನಾನು CM ಹತ್ರ ಹೋಗಿ ಮಾತಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಭೋಜೇಗೌಡರು ಕೂಡ ಮಾತಾಡಿದ್ದಾರೆ CM ಅವ್ರ ಹತ್ರ. ನಾಗೇಂದ್ರ ಅವ್ರು ಇರ್ಬೋದು, ಬಳ್ಳಾರಿ MLA ಭರತ್ ರೆಡ್ಡಿ ಅವರು ಕೂಡ ಮಾತಾಡಿದ್ದಾರೆ. ಸೊ ಈ ಎಲ್ಲರೂ ಮಾತಾಡಿದ್ದಾರೆ, ಸಹಾಯಕ್ಕೆ ಬಂದಿದ್ದಾರೆ. ಅದು ಕಾರ್ಯಗತ ಆಗೋದಕ್ಕೆ ಯಾರಾದ್ರೂ ಒಬ್ರು
ಕ್ವಿಕ್ ಆಗಿ ಅದನ್ನ ಮಾಡಿಸುವಂತ ಕೆಲಸ ಮಾಡಬೇಕು. ಅದನ್ನ ನಮ್ಮ ಡಾಕ್ಟರ್ ಕಲಾಸ್ ಅವರು ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಅವ್ರ ಜೊತೆಗೆ ನಮ್ಮ ಕಂಪ್ಲೀಟ್ ತಂಡ ಇದೆ ಕನ್ನಡಿಗಾಸ್ ಹೆಲ್ಪ್ ಲೈನ್ ಕಡೆಯಿಂದ. ನೀವಾಗಲೇ ಒಂದು ಮಾತು ಹೇಳಿದ್ರಿ, ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅವ್ರಿಗೆ ಸಹಾಯ ನಿರೀಕ್ಷೆಯಲ್ಲಿದ್ದಾರೆ, ದುಡ್ಡು ಬೇಕು ಅಲ್ಲಿ ಖರ್ಚು ಮಾಡೋಕೆ ಅಂತ. ನಿನ್ನೆೊಬ್ರು ಕೂಡ ಅಲ್ಲಿ ಹೇಳ್ತಾ ಇದ್ರು, ಸೀನಿಯರ್ ಸಿಟಿಜನ್ ಒಬ್ರು 30,000 40,000 ಬಿಲ್ ಮಾಡ್ತಾ ಇದ್ದಾರೆ ಒಂದೊಂದು ಚಿಕ್ಕ ಚಿಕ್ಕ ರೂಮ್ಗೆ ಅಂತ. ಸೊ ಹಾಗಾಗಿ ನೀರಡಿಕಾದಾಗ ನೀರು ಕೊಟ್ಟರೆ ಅದಕ್ಕೊಂದು ಬೆಲೆ ಅಲ್ವಾ? ಹೌದು ಸರ್, ಆದ್ರೆ ಈ ಮಾಹಿತಿ ತಪ್ಪು ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಇಲ್ಲಿ ನೋಡಿ, ದುಬೈ ಗವರ್ಮೆಂಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದೆ ಎಲ್ಲಾ ಹೋಟೆಲ್ಸಿಗೂ. ಯಾವ ರೇಟಿನಲ್ಲಿ ಅವ್ರು ಬುಕ್ ಮಾಡಿದ್ರಲ್ಲ ಮುಂಚೆ ಎಲ್ಲ ಸರಿ ಇದ್ದಾಗ ಅದೇ ರೇಟೇ ಕಂಟಿನ್ಯೂ ಮಾಡಬೇಕು, ಜಾಸ್ತಿ ಮಾಡಂಗಿಲ್ಲ. ಇದು ಒಂದು ಸ್ಟ್ರಿಕ್ಟ್ ರೂಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಯಾರನ್ನು ರೂಮ್ ಇಂದ ಹೊರಗಡೆ ಕಳ್ಸೋಂಗಿಲ್ಲ. ಇದೆರಡು ರೂಲ್ಸ್ ಇದೆ. ಆದ್ರೆ ಪೇಮೆಂಟ್ ಮಾತ್ರ ಹಳೆ ರೇಟ್ ನಲ್ಲೇ ಮಾಡಬಹುದು, ಮಾಡ್ಲೇಬೇಕು. ಆ ರೀತಿ ಒಂದು ರಿಸ್ಟ್ರಿಕ್ಷನ್ ಇದೆ. ಸೊ ಹಂಗಾಗಿ ಇವ್ರೇನು ಒಂದಿನಕ್ಕೆ ಆದ್ರೂ ಕೂಡ ದುಬೈನಲ್ಲಿ ಹೋಟೆಲ್ಸ್ ಎಕ್ಸ್ಪೆನ್ಸಿವ್ ಇದೆ, ಇಲ್ಲ ಅಂತಿಲ್ಲ. ಒಂದ್ ದಿನಕ್ಕೆ ಒಂದು 10,000 ಅಂತ ಮಿನಿಮಮ್ ಬರುತ್ತೆ ಒಂದು ರೂಮ್ಗೆ. ಸೊ ಒಂದು ಮೀಡಿಯಂ ಕ್ಲಾಸ್ ರೂಮ್ಗೆ ಒಂದು 10,000 ಬರ್ತದೆ. ಈಗ ಒಂದ್ 3 ದಿವಸ 4 ದಿವಸ ಎಕ್ಸ್ಟೆಂಡ್ ಆದ್ರೆ 50, 60, 70,000 ಆಗುತ್ತೆ. ಬಹಳಷ್ಟು ಜನ ಪಾಪ 1 ಲಕ್ಷದ ಪ್ಯಾಕೇಜ್ ಅಲ್ಲಿ ಬಂದಿರ್ತಾರೆ ನೋಡ್ಕೊಂಡು ಹೋಗೋಣ ಅಂತೇಳಿ. ಅವರಿಗೆ ಇಷ್ಟೊಂದು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ. ಮತ್ತೆ ಫ್ಲೈಟ್ಸ್ ಕೂಡ ಕೆಲವು ಚಾರ್ಟರ್ಡ್ ಫ್ಲೈಟ್ಸ್ ಆಪರೇಟ್ ಆಗ್ತಾ ಇದೆ, ಬಟ್ ಅದು ಬಹಳ ಜಾಸ್ತಿ ಇದೆ. 80,000, 1 ಲಕ್ಷ ಇಷ್ಟೆಲ್ಲ ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು ಭಾರತ ಸರ್ಕಾರಕ್ಕೆ ಅದನ್ನ ನೋಡ್ಬೇಕು ಅಂತ ಹೇಳಿ. ರಾಜ್ಯ ಸರ್ಕಾರ ಅವ್ರಿಗೆ ಊಟ ವಸತಿ ಏನಿದೆಯಲ್ಲ ಅದಕ್ಕೆ ಬೇಕಾದಂತ ವ್ಯವಸ್ಥೆನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸಹಕಾರ ಅವ್ರ ಕಡೆ ಏನು ಮೊನ್ನೆ ನಾವು ಡಿಮಾಂಡ್ ಮಾಡಿದ್ರು, ಭುಜೇಗೌಡರು ಕೂಡ ಫೋನ್ ಮಾಡಿ ಹೇಳಿದ್ರು CM ಆಫೀಸಿಗೆಲ್ಲ ಕೂಡ 2 ಕೋಟಿ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡಿ ನೋಡೋಣ ಈ ಕ್ರೈಸಿಸ್ ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ. ಸೊ ಹಂಗಾಗಿ ಅದನ್ನ ಅವರು ಬೇಗ ಮಾಡಿಕೊಟ್ರೆ ಅದು ತುಂಬಾ ಉಪಯೋಗ ಆಗುತ್ತೆ, ಮತ್ತೆ ಸರಿಯಾದ ಸಮಯಕ್ಕೆ ಸಹಾಯ ಸಿಕ್ಕಂಗೆ ಆಗುತ್ತೆ ಸರ್. ಸರ್, ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಯಾರಾದ್ರೂ ಕಾಲ್ ಮಾಡಿದ್ರಾ? HD ಕುಮಾರಸ್ವಾಮಿ ಅವರಾಗಿರ್ಬಹುದು, ನಮ್ಮ ಪ್ರಹ್ಲಾದ್ ಜೋಶಿ ಅವರಾಗಿರ್ಬಹುದು, ಯಾರಾದ್ರೂ ಕಾಲ್ ಮಾಡಿದ್ರಾ ಈ ವಿಚಾರ ಗೊತ್ತಾದ್ಮೇಲೆ? ಇಲ್ಲ ಸರ್, ನಾವು ಅವ್ರನ್ನ ಇನ್ನೂ ಅಪ್ರೋಚ್ ಮಾಡ್ಲಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರದ್ದು ಅಂದ್ರೆ ಕಾನ್ಸುಲೇಟ್ ಜನರಲ್ ಮತ್ತೆ ಎಂಬೆಸಿ ಆಫ್ ಇಂಡಿಯಾ ಇನ್ ಅಬುದಾಬಿ ಅವರಿಬ್ರು ಕೂಡ ನಮ್ಮನ್ನೆಲ್ಲ ಕಮ್ಯುನಿಟಿ ಲೀಡರ್ಸ್ ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದಾರೆ. ಸೊ ಇವ್ಯಾಕ್ಯುಯೇಷನ್ ಫ್ಲೈಟ್ಸ್ ನ ಆಪರೇಟ್ ಮಾಡಬೇಕು ಅನ್ನೋ ರಿಮಾಂಡ್ ನ ಬಹಳ ಇಟ್ಟಿದ್ದಾರೆ. ಭಾರತ ಸರ್ಕಾರನೂ ರೆಡಿ ಇದೆ ಮಾಡ್ಲಿಕ್ಕೆ. ಇಂಡಿಗೋ ಮತ್ತೆ ಸ್ಪೈಸ್ ಜೆಟ್ ಏನಿದೆ ಇವೆರಡು ಕೂಡ ಆಪರೇಟ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಬಟ್ ಲೋಕಲ್ ಅಥಾರಿಟೀಸ್ ಕಡೆಯಿಂದ ಪರ್ಮಿಷನ್ಸ್ ಸಿಗ್ತಾ ಇಲ್ಲ. ಅದು ಬೇರೆ ಬೇರೆ ರೀಸನ್ಗಳಿದೆ. ಸೊ ಹಂಗಾಗಿ ಅದಕ್ಕೂ ಕಾಯ್ತಾ ಇದ್ದಾರೆ. ಸೊ ಭಾರತ ಸರ್ಕಾರ ಮಾಡಲ್ಲ ಅಂತಲ್ಲ, ಅದಕ್ಕೆ ಪರ್ಮಿಷನ್ಸ್ ಇನ್ನೂ ಸಿಕ್ಕಿಲ್ಲ ಅನ್ಕೊಂತಾ ಇದೀನಿ. ಬಟ್ ಎನಿ ಟೈಮ್ ಆಪರೇಟ್ ಆಗ್ಬೋದು ಅಂತ ಹೇಳಿ ನಮ್ಮ ಕಾನ್ಸುಲ್ ಜನರಲ್ ಆಫ್ ದುಬೈ ಹೇಳಿದ್ದಾರೆ. ಸೊ ಅದನ್ನ ಹೋಪ್ ಮಾಡ್ತಾ ಇದೀವಿ. ಮುಖ್ಯವಾಗಿ ಸರ್, ಇವಾಗ ಇಲ್ಲಿ ಬಂದಿರೋರಿಗೆ ಸಾಂತ್ವನ ಹೇಳ್ಬೇಕು, ಧೈರ್ಯ ಕೊಡ್ಬೇಕು. ಅದು ಬಹಳ ಮುಖ್ಯ ಆಗಿದೆ ಈಗ. ಯಾಕೆಂದ್ರೆ ಆತಂಕ ಜಾಸ್ತಿ, ಏನಾಗ್ಬಿಡುತ್ತೋ ಅಂತ. ನಾನು ಇಲ್ಲಿ 25 ವರ್ಷದಿಂದ ಇದ್ದೀನಿ, ಬಟ್ ನನ್ಗೆ ಗೊತ್ತು ಈ ಕಂಟ್ರಿ ಸೇಫ್ ಅಂತ. ನಾವು ಆರಾಮಾಗಿದ್ದೀವಿ, ಯಾರಿಗೂ ಪ್ರಾಣ ಹಾನಿ ಆಗ್ಲಿಲ್ಲ ದುಬೈನಲ್ಲಿ. ಸೊ ಎಲ್ಲೋ ಒಂದು ಆ ಕಡೆ ಎಲ್ಲೋ ಒಂದು ಕಡೆ 3 ಸಾವುಗಳಾಗಿದೆ. ಅದು ಡೆಬ್ರಿಸ್ ಬಿದ್ದು ಅವರು ಹೊರಗಡೆ ಇದ್ದಿದ್ರಿಂದ. ಅದು ಬಿಟ್ರೆ ಯಾವುದಕ್ಕೂ ಏನು ಅಂತ ಹಾನಿ ಇಲ್ಲ. ಸೊ ಆರಾಮಾಗಿದೆ, ಜನಜೀವನ ಅಸ್ತವ್ಯಸ್ತಗೊಂಡಿಲ್ಲ. ಇದನ್ನ ಮೀಡಿಯಾ ಮೂಲಕ ಎಲ್ಲರಿಗೂ ತಿಳ್ಸೋಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಕಳು ಯಾರಾದ್ರೂ ಇಲ್ಲಿದ್ರೆ, ನಿಮ್ಮ ಸಂಬಂಧಿಕರು ಇಲ್ಲಿದ್ರೆ ದಯವಿಟ್ಟು ಆತಂಕ ಪಡಬೇಡಿ. ಇಲ್ಲಿರೋರ್ಗಿಂತ ಜಾಸ್ತಿ ಊರಲ್ಲಿರೋರೇ ಆತಂಕ ಪಡ್ತಾ ಇದ್ದಾರೆ. ಸೊ ಅದನ್ನ ಬಿಡಿ, ಇಲ್ಲಿ ಸರ್ಕಾರ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಯಾವ ಎಲ್ಲ ವ್ಯವಸ್ಥೆಗಳು ಆಪರೇಷನಲ್ ಇದಾವೆ, ಯಾವ್ದು ಕೂಡ ಬಂದಾಗಿಲ್ಲ, ಯಾವ್ದಕ್ಕೂ ತೊಂದರೆನೂ ಆಗಿಲ್ಲ. ಸರ್, ಈಗ ಚಿಕ್ಕಮಗಳೂರಿಂದ ಒಬ್ರು ನಿಶ್ಚಿತ್ ಅಂತ ಯುವಕ ಅಲ್ಲಿ ಮರ್ಚೆಂಟ್ ನೇವಿಯಲ್ಲಿ ವರ್ಕ್ ಮಾಡ್ತಾ ಇದ್ದಂಥವ್ರು ಒಂದು ವಾರದಿಂದ ಪಾಪ ಅವರ ಕುಟುಂಬಕ್ಕೆ ಅವರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ಏನಾದರೂ ತಮಗೆ ಮಾಹಿತಿ ಬಂದಿದೆಯಾ? ಎಸ್ಪೆಷಲಿ ಆ ಯುವಕರ ಬಗ್ಗೆ ಏನಾದರೂ ಮಾಹಿತಿಗಳು ಓಡಾಡ್ತಾ ಇದೆಯಾ ನಿಮಗೆ? ಇರಾನ್ನಲ್ಲಿ ಇದ್ದವರು. ಮರ್ಚೆಂಟ್ ನೇವಿ ಅಂತಂದ್ರೆ ಅವರು ಮೋಸ್ಟ್ಲಿ ಡಿಸ್ಕನೆಕ್ಟ್ ಆಗಿರ್ತಾರೆ ಜನರಲ್ ಕಮ್ಯುನಿಕೇಶನ್ ಇಂದ. ಬಟ್ ಎದುರುವಂತ ಅವಶ್ಯಕತೆ ಏನು ಇಲ್ಲ ಸರ್. ನೇವಿ ಇನ್ನು ಯಾವುದೇ ಇನ್ವಾಲ್ವ್ಮೆಂಟ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಎದುರೋ ಭಯ ಪಡುವಂತದ್ದು ಏನು ಇಲ್ಲ. ಆಕ್ಚುಲಿ ಇದೆಲ್ಲ ಏರಿಯಲ್ ಆಗೇ ನಡೀತಾ ಇದೆ ಸದ್ಯಕ್ಕೆ. ಸೊ ಲ್ಯಾಂಡ್ ಅಥವಾ ನೇವಿ ಇದು ಇನ್ನೂ ರೋಲ್ ಇದ್ರಲ್ಲಿ ಇಲ್ಲ. ಹಂಗಾಗಿ ಅವರು ಸಪೋರ್ಟ್ ವರ್ಕ್ ಅಲ್ಲಿ ಇರ್ತಾರೆ. ಸೊ ಹಂಗಿರೋದ್ರಿಂದ ಆಬ್ವಿಯಸ್ಲಿ ಕಮ್ಯುನಿಕೇಶನ್ ಕಟ್ ಆಗಿರುತ್ತೆ. ಬಟ್ ಎದುರೋದು ಖಂಡಿತ ಬೇಕಾಗಿಲ್ಲ, ಆರಾಮಾಗಿರ್ತಾರೆ ಅವರು ಅನ್ನೋ ಭರವಸೆ ನನಗೆ. ಸರ್, ಇರಾನ್ ಅಲ್ಲಿಂದ ಯಾರಾದ್ರೂ ತಮಗೆ ಕಾಲ್ ಮಾಡಿದ್ರಾ ಅಲ್ಲಿರುವಂತ ಕನ್ನಡಿಗರು? ಇಲ್ಲ ಸರ್, ಇರಾನ್ ಇಂದ ಡಿಸ್ಕನೆಕ್ಟ್ ಆಗಿದ್ದಾರೆ. ಅಂದ್ರೆ ನಮ್ಗೆ ಯಾವ್ದು ಕಮ್ಯುನಿಕೇಶನ್ ಹೋಗ್ತಾ ಇಲ್ಲ. ಸೊ ಅಂದ್ರೆ ಮೋಸ್ಟ್ಲಿ ಅಲ್ಲಿ ಮೊಬೈಲ್ ನೆಟ್ವರ್ಕ್ಸ್ ಜಾಮ್ ಆಗಿರ್ಬೋದು, ಆ ತರದ್ದೇನಾದ್ರು ಇರ್ಬೋದು. ಬಟ್ ಅದು ನಮ್ಗೆ ಬರೀ ಟಿವಿನಲ್ಲಿ ಏನ್ ಕಾಣುತ್ತೋ ಅದು ಮಾತ್ರ
ಇರಾನ್ ಜೊತೆ ಇರೋಂಥ ಸಂಪರ್ಕ. ಬಟ್ ಒಮಾನ್ ನಲ್ಲಿ ಜೊತೆ ಸಂಪರ್ಕ ಇದೆ. ಅಮರೀಶ್ ಅಂತ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದಾರೆ ಪಾಪ ಅಲ್ಲಿಂದ. ಓಕೆ ಸೊ ಫ್ಲೈಟ್ಸ್ ಅಲ್ಲಿಂದ ಆಪರೇಟ್ ಆಗ್ತಿದೆ ಅಂತ ಕನ್ಫರ್ಮ್ ಮಾಡಿದ್ದೆ ಅಮರೀಶ್. ಓಕೆ ಸೊ ಹಂಗಾಗಿ ನಾವು ಒಂದಷ್ಟು ಜನ ಕಳ್ಸಕ್ಕಾಯ್ತು, ಅಲ್ಲಿಂದ ಜನ ಹೋದ್ರು ಕೂಡ. ಈಗ ಒಂದು ದೊಡ್ಡ ನೆಟ್ವರ್ಕ್ ಆಗಿದೆ. ನಮ್ಮ NRI ಪ್ರೆಸಿಡೆಂಟ್ ಪ್ರವೀಣ್ ಶೆಟ್ರು ಕೂಡ ಒಮಾನ್ ರೂಟ್ ಅಲ್ಲೇ ಈ ಕಡೆಗೆ ಬರ್ತಾ ಇದ್ದಾರೆ ನಾಳೆ. ಸೊ ಅವ್ರು ಬಂದ್ಮೇಲೆ ಉಳಿದೆಲ್ಲನೂ ನೋಡುವಂತದ್ದು ಕೆಲಸನೂ ಮಾಡೋದಕ್ಕೆ ಅವರು ಮುಂದಾಗಿದ್ದಾರೆ. ಸೊ ಅವ್ರು ಕಾಯ್ತಾ ಇದೆ ಅವ್ರು ಬರೋದನ್ನು ಕೂಡ. ಸರ್, ಈಗ ನಿಮ್ ಜೊತೆಗಿರೋಂಥವ್ರು ಇಲ್ಲದ್ರೆ ದುಬೈಯಲ್ಲಿರೋರು ಈ ಬಳ್ಳಾರಿ ಚಿತ್ರದುರ್ಗದಿಂದ ಬಂದಂಥವ್ರೆಲ್ಲ ಬಹಳ ಹಿರಿಯ ನಾಗರಿಕರೇ ಇರೋದು. ಪಾಪ ಅವರಿಗೆ ಈ ಟೈಮ್ನಲ್ಲಿ ಮೆಡಿಸಿನ್ಸ್ಗಳ ಅವಶ್ಯಕತೆ ಇರುತ್ತೆ ಕೆಲವೊಬ್ಬರಿಗೆ. ಅದೆಲ್ಲ ಅರೇಂಜ್ ಆಗ್ತಾ ಇದೆಯಾ? ಎಲ್ಲ ಸಿಗ್ತಾ ಇದೆಯಾ? ಮಾಡಿದ್ವಿ ಸರ್, ಕನ್ನಡಿಗ ಹೆಲ್ಪ್ ಲೈನ್ ಇಂದ ನಾವು ಅದನ್ನೆಲ್ಲ ಮಾಡಿದ್ವಿ. ನಿನ್ನೆ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪೇ ಮಾಡಿದ್ವಿ ನಾವು. ಓಕೆ, ಹೋಗಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ನಡೆಸಿ ಶ್ವೇತಾ ಜಾಧವ್ ಅಂತೇಳಿ ಅವರ ಸೂಪರ್ವಿಷನ್ ಅಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಿಸಿ ಬೇಕಾಗಿರೋ ಬೇಸಿಕ್ ಮೆಡಿಸಿನ್ಸ್ ಎಲ್ಲ ಕೊಟ್ಟಿದೀವಿ. ಸೊ ನಿನ್ನೆ ಒಬ್ರಿಗೆ ಏನೋ ಸಮಸ್ಯೆ ಆಗಿತ್ತು, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿ ಅವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡುವಂಥದ್ದು ಕೂಡ ಮಾಡಿದೀವಿ. ಇನ್ನೊಂದು ಬೇರೆ ಇನ್ಸಿಡೆಂಟ್ ಅಲ್ಲಿ ಒಬ್ಬ ಕನ್ನಡಿಗನಿಗೆ ಹೆಡ್ ಇಂಜುರಿ ಆಗಿತ್ತು ಯಾವ್ದೋ ಓಡುವಾಗ. ಅದನ್ನ ನಮ್ಮ ಕಿರಣ್ ಗೌಡ ಅವರು ಅಟೆಂಡ್ ಮಾಡಿ ಅವ್ರು ಕರ್ಕೊಂಡೋಗಿ ಒಂದು ಹಾಸ್ಪಿಟ್ಲಿಗೆ ಸೇರಿಸುವಂತ ಒಂದು ಕೆಲಸ ಇನಿಷಿಯಲ್ ಆಗಿ ಮಾಡಿದ್ದಾರೆ. ಹೀಗೆ ಹಲವಾರು ಸಂಘಟನೆಗಳ ಏನು ಎಲ್ಲರೂ ಕೂಡ ಬೀದಿಗಿಳಿದು ಕೆಲಸ ಮಾಡ್ತಾ ಇದ್ದಾರೆ ಸರ್. ಯಾರು ಕೂಡ ಮನೇಲಿ ಕೂರ್ತಾ ಇಲ್ಲ. ಕನ್ನಡದ ಸಂಘಟನೆಗಳು ಬಹಳಷ್ಟಿದೆ, ಒಂದು 60ಕ್ಕಿಂತ ಹೆಚ್ಚು ಸಂಘಟನೆಗಳು. ಎಲ್ಲರೂ ಕೂಡ ಒಟ್ಟಾಗಿ ಒಂದೇ ಸೂರಿನಡಿ ಬಂದಿದ್ದಾರೆ. ಅದು ಕನ್ನಡಿಗಾಸ್ ಹೆಲ್ಪ್ ಲೈನ್ ಅಂತ ಹೇಳಿ. ಅದ್ರದ್ದು ಹೆಲ್ಪ್ ಲೈನ್ ನಂಬರ್ಸ್ ನಾನು ನಿಮಗೆ ಮುಂಚೆ ಕಳಿಸಿದ್ದೆ, ಮತ್ತೆ ಕಳಿಸ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಆಗ್ಬೋದು. ಏನಾದ್ರು ಮಾಹಿತಿ ಖಂಡಿತ ಮಾಡ್ತೇವೆ, ಎಮರ್ಜೆನ್ಸಿ ಸಪೋರ್ಟ್ ಖಂಡಿತ ಮಾಡ್ತೇವೆ. ಅಲ್ಲಿರೋ ರೆಸಿಡೆಂಟಲ್ಸ್ ಎಲ್ಲ ಅಂದ್ರೆ ತಮ್ಮ ಕೊಲೀಗ್ಸ್ ಆಗಿರಬಹುದು, ಪರಿಚಯಸ್ಥರಾಗಿರ್ಬಹುದು, ಅಂದ್ರೆ ಅಲ್ಲಿನ ಮೂಲ ನಿವಾಸಿಗಳು ದುಬೈ ಅವರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರಾ ತಮ್ಮ ಜೊತೆಗೆಲ್ಲ? ಮಾಡ್ತಾ ಇದ್ದಾರೆ ಖಂಡಿತ. ಇಲ್ಲಿ ಇರೋ ಅಸೋಸಿಯೇಷನ್ಸ್ ಅಂತ ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಇಲ್ಲಿ ರೆಸಿಡೆಂಟ್ಸ್. ಎಲ್ಲರೂ 10, 20, 30 ವರ್ಷಗಳಿಂದ ದುಬೈನಲ್ಲಿ ಇರುವಂತವ್ರು. ಯಾರು ಮನೇಲಿ ಕೂರ್ತಾ ಇಲ್ಲ, ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದಾರೆ. ಈಗ ನಮ್ಮ ಪರ್ವ ಗ್ರೂಪ್ MD ಅಂಡ್ ಚೇರ್ಮನ್ ನೀಲೇಶ್ ಅಂತ ಈಗ ಲೈನ್ ಬಂದು ಮಾತಾಡಿದ್ರು. ನಮ್ದು 2 ಅಪಾರ್ಟ್ಮೆಂಟ್ಸ್ ಇತ್ತು, ಸೊ ಖಾಲಿ ಇದೆ, ಅದನ್ನ ಯಾರಿಗಾದ್ರೂ ಬೇಕಿದ್ರೆ ಕೊಡೋಣ ಅಂತೇಳಿ ಈಗ ಅವರು ಅನೌನ್ಸ್ ಮಾಡಿದ್ರು. ನನ್ನ ಪಾರ್ಟ್ನರ್ ನೀಲೇಶ್ ಅಂತ ತುಮಕೂರಿನವರು, ಆಕ್ಚುಲಿ ಇಂಡಿಯಾದಲ್ಲಿ ಇದ್ದಾರೆ, ಅವ್ರು ಇಲ್ಲಿ ಇರ್ಬೇಕಾಗಿತ್ತು. ಸೊ ಅವ್ರು ಇಮಿಡಿಯೇಟ್ ಆಗಿ ಅನೌನ್ಸ್ ಮಾಡಿದ್ರು. ಈಗ ಅದನ್ನ ನಾವು ಯಾರಿಗೆ ಇಂಥ ಸೀನಿಯರ್ ಸಿಟಿಸನ್ಸ್ ರಿಕ್ವೈರ್ಡ್ ಇರೋರಿಗೆ ನಾವು ಅದನ್ನ ಕೊಡ್ತೀವಿ. ಈ ರೀತಿ ಮುಂದೆ ಬಂದು ಸಹಾಯ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಈಗ ಅನೌನ್ಸ್ ಮಾಡಿದ್ರು, ಒಂದು 10 ರೂಮ್ ನಾನು ಕೊಡ್ತೀನಿ ಅಂತ ಹೇಳಿ. ಸೊ ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ತುಂಬಾ ಜನ ಮಾಡ್ತಾರೆ. ಕೆಲವ್ರದ್ದು ಯಜಮಾನಲ್ಲಿ ಫಾರ್ಮ್ ಹೌಸ್ಗಳಿದೆ, ಅದನ್ನ ನಾನು ಕೊಡ್ತೀನಿ ಅಂತ ಮುಂದೆ ಬಂದಿದ್ದಾರೆ. AG ಪ್ರಾಪರ್ಟೀಸ್ ಇಂದ ನಾಜಿಮ್ ಅಂತ ಅವ್ರದ್ದು ಒಂದು ಫಾರ್ಮ್ ಹೌಸ್ ಇದೆ, ಅಲ್ಲೊಂದಷ್ಟು ಜನಕ್ಕೆ ನಾವು ಸೇರಿಸ್ತೀವಿ, ಕೊಡ್ತೀವಿ, ಅವಕಾಶ ಕೊಡ್ತೀವಿ ಅಂತ ಬಂದಿದ್ದಾರೆ. ಸೊ ಬಹಳ ಸಹಕಾರ ತುಂಬಾ ಚೆನ್ನಾಗಿದೆ ಸರ್. ಆದ್ರೆ ಮುಖ್ಯವಾಗಿ ಏನು ಅಂದ್ರೆ ಬೇರೆ ದೂರ ತಗೊಂಡೋಗಿ ಇವ್ರನ್ನೆಲ್ಲ ಇಟ್ಟು ಸಪರೇಟ್ ಆಗಿ ಟ್ರಾನ್ಸ್ಪೋರ್ಟೇಷನ್ ಅರೇಂಜ್ ಮಾಡೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಎನಿ ಟೈಮ್ ಫ್ಲೈಟ್ ಓಪನ್ ಆಗ್ಬೋದು, ಅವಾಗ ಇಮಿಡಿಯೇಟ್ ಕರ್ಕೊಂಡ್ ಬರ್ಬೇಕು. ಸೊ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ, ದುಬೈನಲ್ಲೇನೆ ನಮ್ಮ ಪ್ರವೀಣ್ ಶೆಟ್ಟರ್ದು ಹೋಟ್ಲ್ ಇದೆ, ಅದರಲ್ಲಿ ಒಂದಷ್ಟು ಹೋಟೆಲ್ಗಳನ್ನ ರೂಮ್ಸ್ ನಾವು ತಗೊಂಡ್ರೆ ಅದಕ್ಕೆ ಪೇಮೆಂಟ್ ಏನ್ ಬೇಕಲ್ಲ, ಅದಂತೂ ಪ್ರವೀಣ್ ಶೆಟ್ಟರ್ ಕೂಡ ಒಂದಷ್ಟು ಲಿಮಿಟೇಷನ್ ಇದೆ. 1-2 ರೂಮ್ ಕೊಡ್ಬೋದು, 3 ರೂಮ್ ಕೊಡ್ಬೋದು. ಆಮೇಲೆ ಎಮಿರೇಟ್ಸ್ ಏನಿದೆ ಅವರೆಲ್ಲ ಬಹಳಷ್ಟು ರೂಮ್ಗಳನ್ನ ಅಲ್ಲಿ ತಗೊಂಡ್ಬಿಟ್ಟಿದ್ದಾರೆ. ಸೊ ಉಳಿದಿರೋ ಅಷ್ಟರಲ್ಲೇ ಆಪರೇಟ್ ಮಾಡ್ಬೇಕು. ಹಂಗಿದ್ದಾಗ ಸರ್ಕಾರ ಏನು ನಮ್ಗೆ ಭರವಸೆ ಕೊಟ್ಟಿತ್ತಲ್ಲ ನಾವು ಮಾಡ್ತೀವಿ ಅಂತೇಳಿ, ಅದನ್ನ ಇಮಿಡಿಯೇಟ್ ಆಗಿ ಮಾಡಿದ್ರೆ ಅದಾಗುತ್ತೆ. ರೊನಾಲ್ಡ್ ಕುಲಾಸ್ ಅವರು ಇವಾಗ ಹೇಳಿದ್ರು, ನಾನೀಗ ಮಾತಾಡಿ ಅದನ್ನ ಬರುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಆಗ್ಬೋದು ಅನ್ನೋ ಭರವಸೆ ಇದೀವಿ. ಬಟ್ ಆದ್ರೆ ಇದನ್ನ ಈ ವಿಡಿಯೋ ಯಾರಾದ್ರೂ ನೋಡ್ತಾ ಇದ್ರೆ ಸರ್ಕಾರದಿಂದ ದಯವಿಟ್ಟು ಇವತ್ತೇ ಮಾಡಿ. ನಾಳೆಗೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಕ್ರೈಸಿಸ್. ಇದೇನು ಮಾಡಿದ್ರು ಇದ್ರ ಕ್ರೆಡಿಟ್ ಇವತ್ತಿರೋ ಸರ್ಕಾರಕ್ಕೆ, ಮಾಡುವಂತ ವ್ಯಕ್ತಿಗಳಿಗೆ ಸಿಗತ್ತೆ. ದಯವಿಟ್ಟು ಅದನ್ನ ನೋಡಕ್ ಹೋಗ್ಬೇಡಿ. ಕನ್ನಡಿಗರು, ನಾವು ಅನಿವಾಸಿಗಳಿಗೆ ಕೇಳ್ತಾ ಇಲ್ಲ, ಬಂದಿರೋ ಪ್ರವಾಸಿಗರು, ಟೂರಿಸ್ಟ್ ಏನಿದಾರಲ್ಲ ಅವ್ರನ್ನ ವಾಪಸ್ ಕಳಿಸ್ಬೇಕು. ನಮ್ಮ ಅಣ್ಣ ತಮ್ಮ ಬಂದಿದ್ದಾರೆ ಇಲ್ಲಿ ಅನ್ಕೊಂಡು ನಾವು ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮಗೆ ಸಹಕಾರ ಕೊಡಿ, ಯಾಕೆಂದ್ರೆ ಅಷ್ಟು ಜನಕ್ಕೆ ಮಾಡುವಂತ ರಿಸೋರ್ಸಸ್ ನಮ್ಮ ಹತ್ರ ಇಲ್ಲ. ಅಷ್ಟೊಂದು ಕೋಟಿಗಟ್ಟಲೆ ಖರ್ಚು ಮಾಡಿ ಒಬ್ಬರೇ ಮಾಡ್ಲಿಕ್ಕೆ ಆಗ್ತಾನೂ ಇಲ್ಲ. ಕೊನೆಗೆ ಆಗ್ಲಿಲ್ಲ ಅಂತಂದ್ರೆ ಯಾರೋ ಮಾಡಕ್ ತಯಾರಿರ್ತಾರೆ ಬಿಡಿ. ಆದ್ರೆ ಆ ಮಟ್ಟಕ್ಕೆ ಹೋದ್ರೆ ನಮ್ಮ ಸರ್ಕಾರ ಹೇಳಿದ್ದಕ್ಕೆ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಸೊ ಅದಕ್ಕೆ ದಯವಿಟ್ಟು ಬೇಗ ಮಾಡ್ಬೇಕು ಅಂತ ನಾನು ಈ ಮೂಲಕ ಕಳಕಳಿಯಿಂದ ಸರ್ಕಾರನ ಕೇಳ್ಕೊಳ್ತಾ ಇದ್ದೀನಿ. ಸರ್, ನೀವು ಆಗ್ಲೇ ಹೇಳ್ದಂಗೆ ಈಗ ದುಬೈನಿಂದ ಓಮನ್ಗೆ ಬೈ ರೋಡ್ ಅಲ್ಲಿ ಹೋಗ್ಬೋದಾ? ಏನ್ ಪ್ರಾಬ್ಲಮ್ ಇಲ್ವಾ? ಆಮೇಲೆ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಅಲ್ಲಿ ರೀಚ್ ಆಗಕ್ಕೆ? 350 ಕಿಲೋಮೀಟರ್ ಇದೆ ಅಷ್ಟೇನೆ. ಒಂದು 4 hours ಅಲ್ಲಿ ರೀಚ್ ಆಗ್ಬೋದು, ಅದೇನ್ ತೊಂದರೆ ಇಲ್ಲ. ಬಟ್ ಆದ್ರೆ ನಾನು ಹೇಳೋದು, ಇಲ್ಲಿ ರೆಸಿಡೆನ್ಸ್ ಇದ್ರೆ ಅವರಿಗೆ ಆನರೇಬಲ್ ವೀಸಾ ಸಿಗುತ್ತೆ, US ವೀಸಾ ಇದ್ರೆ ಆನರೇಬಲ್ ಸಿಗುತ್ತೆ. ಅಲ್ಲಿ ಇಂಡಿಯನ್ಸ್ ಇಲ್ಲಿ ಟೂರಿಸ್ಟ್ ಬಂದವರು ಅಲ್ಲಿ ಹೋಗ್ಬೇಕು ಅಂದ್ರೆ ವೀಸಾ ಅಪ್ಲೈ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕೊಡ್ತಾ ಇದಾರೆ. ವೀಸಾ ಸಿಗದಲ್ಲೇ ಯಾರು ಹೋಗ್ಬೇಡಿ. ವೀಸಾ ಸಿಕ್ಕ ಮೇಲೆ ಏರ್ ಟಿಕೆಟ್ ಬುಕ್ ಮಾಡಿ, ಅದು ಕನ್ಫರ್ಮ್ ಟಿಕೆಟ್ ಬಂದ್ಮೇಲೆ ನೀವು ಹೋಗ್ಬೋದು.
ಸೊ ಅದಕ್ಕಿಂತ ಮುಂಚೆ ಹೋಗಿ ಅಲ್ಲಿ ಸಿಗಾಕೊಳ್ಳೋದು ಬೇಡ. ಯಾಕೆಂದ್ರೆ ಬಾರ್ಡರ್ ಅಲ್ಲಿ ಸ್ವಲ್ಪ ಕಂಜೆಷನ್ ಇರುತ್ತೆ, ಬಹಳಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಬಟ್ 350 ಕಿಲೋಮೀಟರ್ಗಳ ದಾರಿ ಆರಾಮಾಗಿ ನೀವು ಹೋಗ್ಬೋದು ಒಮಾನ್ಗೆ. ಒಮಾನಿಂದ ಇಂಡಿಯಾಗೆ ಹೋಗೋದಕ್ಕೆ ಯಾವುದೇ ತೊಂದರೆ ಇಲ್ಲ, ಅದು ವಾರ್ ಫ್ರೀ ಝೋನ್ ಆಗಿದೆ. ಸೊ ಹಂಗಾಗಿ ಹೋಗ್ಬೋದು. ಅದನ್ನು ಕೂಡ ಆಪ್ಷನ್ ನ ಜನಗಳು ನೋಡ್ಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ಅಂದ್ರೆ ಈ ವ್ಯವಸ್ಥೆ ಆದ್ರೂ ಆದಷ್ಟು ಬೇಗ ಆಗ್ಬೇಕು ಅಂತ ಹೇಳ್ತಿದ್ದಾರೆ ನೀವು, ಸೇಫ್ ಆಗಿ. ಹೌದೌದು, ಖಂಡಿತ ಇದೊಂದು ವ್ಯವಸ್ಥೆ ಆಗ್ಬೇಕು ನಮ್ಗೆ. ಇಲ್ಲಿಂದ ಚಾರ್ಟರ್ ಫ್ಲೈಟ್ಸ್ ಮಾಡ್ಬೇಕು ಅಂತಾನು ನೋಡ್ತಾ ಇದೀವಿ. ಈಗ ರೊನಾಲ್ಡ್ ಕುಲಾಸ್ ಅವರು, ನಮ್ಮ ಇದಾಯ ದಡ್ಡೂರ್ ಅವರು ಎಲ್ಲರೂ ಕೂಡ ಅದನ್ನೇ ಆಪ್ಷನ್ಸ್ ನ ನೋಡ್ಬೇಕು ಅಂತ ಹೇಳಿ ಮಾತಾಡಿದೀವಿ. ಈಗ ಚಾರ್ಟರ್ ಫ್ಲೈಟ್ಸ್ ನೋಡ್ತಾ ಇದೀವಿ, ಯಾರು ಸ್ವಲ್ಪ ಸಬ್ಸಿಡೈಸ್ ಮಾಡಿ ಒಂದು 50 ಲಕ್ಷ ಅದು ಕಾಸ್ಟ್ ಆದ್ರೆ ಒಂದು 10 ಲಕ್ಷ ಯಾರಾದ್ರೂ ನಾವು ಡೋನರ್ಸ್ ಇಂದ ತಗೊಂಡು ಕಮ್ಮಿ ಮಾಡುವಂತ, ಒಂದು ಭಾರ ಕಮ್ಮಿ ಮಾಡುವಂತದ್ದು ಜನರಿಗೆ, ಅದನ್ನು ಮಾಡೋಣ ಅಂತ ನೋಡ್ತಾ ಇದೀವಿ. ಈಗ ಸರ್ಕಾರ ಸಪೋರ್ಟ್ ಮಾಡಿದ್ರೆ ಸ್ವಲ್ಪ ಈಸಿ ಆಗ್ತದೆ, ಬಹಳಷ್ಟು ಜನ ಬೇಗ ಬರ್ತಾರೆ. ಹೌದು ಸರ್, ಈಗ ಒಂದು ನಿನ್ನೆ ಬೆಳಿಗ್ಗೆ ಕೂಡ ಮಾತನಾಡಿದ್ರು ನಮ್ಮ ಜೊತೆ. ಇವತ್ತು ಸಂಜೆ ಮತ್ತು ನಾಳೆ ಸಂಜೆಗೆ ಫ್ಲೈಟ್ಗಳು ಬುಕ್ ಆಗಿದೆ, ರಿಟರ್ನ್ ಫ್ಲೈಟ್ಸ್ಗಳು ಅಂತ. ಬಟ್ ಅದರದ್ದು ಸ್ಟೇಟಸ್ಗಳೇನು ಇದುವರೆಗೂ ಬಂದಿಲ್ಲ ಅಂತ ಹೇಳ್ತಾ ಇದ್ರು. ಆ ಫ್ಲೈಟ್ಸ್ಗಳು ಏನಾದರೂ ಆಪರೇಟ್ ಆಗುವಂಥ ಚಾನ್ಸಸ್ಗಳು ಇದೆ ಅಂತ ಅನ್ಸುತ್ತಾ, ಕಂಡೀಷನ್ಸ್ಗಳನ್ನು ನೋಡ್ತಾ ಇದ್ರೆ? ಕನ್ಫರ್ಮ್ ಇಲ್ಲ ಸರ್, ಅದು ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಕನ್ಫರ್ಮ್ಡ್ ಅಂತ ತೋರಿಸ್ತಾ ಇದೆ, ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಬಹಳಷ್ಟು ಟೀಮ್ಗಳು ಇಲ್ಲಿದ್ದಾವೆ. 4ನೇ ತಾರೀಕು ಇವತ್ತು ಬೆಳಿಗ್ಗೆ ಜಾವ 4:15 ಫ್ಲೈಟ್ ಇತ್ತು, ನೋಡಿದ್ರೆ ಹೋಗ್ಲಿಲ್ಲ, ಯಾಕೆಂದ್ರೆ ಆಪರೇಟ್ ಆಗ್ತಾ ಇಲ್ಲ. ಅದಕ್ಕೆ ಆಪರೇಷನಲ್ ಚಾಲೆಂಜಸ್ ತುಂಬಾ ಇದೆ. ಒಂದು ಫ್ಲೈಟ್ ಇಲ್ಲಿಂದ ಆರ್ಬೇಕು ಅಂದ್ರೆ ಅದ್ರ ಪಕ್ಕದಲ್ಲಿ 2 ಫೈಟರ್ ಜೆಟ್ಸ್ ಹೋಗ್ಬೇಕು ಪ್ರೋಟೋಕಾಲ್ ಅಲ್ಲಿ. ಅವ್ರು ತಗೊಂಡೋಗಿ ಇಂಡಿಯನ್ ಓಷನ್ 100 ಕಿಲೋಮೀಟರ್ಗೆ ಸೇರಿಸಿ ಆಮೇಲೆ ವಾಪಸ್ ಬರ್ಬೇಕು. ಸೊ ಇದು ಅಷ್ಟು ಈಸಿ ಅಲ್ಲ. ಸೊ ಹಂಗಾಗಿ ಇಲ್ಲಿ ಕಂಟ್ರಿ ಪ್ರೊಟೆಕ್ಷನ್ ನೋಡ್ಕೋಬೇಕು. ಈ ಕಂಟ್ರಿ ಹಂಗಾಗಿ ಚಾಲೆಂಜಸ್ ಇದೆ. ಸೊ ಅದಕ್ಕೋಸ್ಕರ ನಾವು ಕೋಆಪರೇಟ್ ಮಾಡ್ಬೇಕಾಗತ್ತೆ. ತೀರಾ ಅವಸರ ಮಾಡ್ಬೇಡಿ. ನಾನು ಹೇಳೋದು, ಕಂಟ್ರಿ ಸೇಫ್ ಇದೆ, ದುಬೈ ಸೇಫ್ ಇದೆ. ದಯವಿಟ್ಟು 2 ದಿನ ಎಕ್ಸ್ಟ್ರಾ ಇರ್ಬೇಕಾ, ಇದ್ದು ಆರಾಮಾಗಿ ಹೋಗಿ, ಏನೂ ಆಗಲ್ಲ. ಇಲ್ಲಿ ಅದನ್ನೆಲ್ಲ 100% ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ, ಏನ್ ಮಿಸೈಲ್ಗಳು ಬಂದ್ರು ಕೂಡ. ಹಂಗಾಗಿ ಯೋಚನೆ ಮಾಡೋ ಅಗತ್ಯ ಇಲ್ಲ. ನೀವು ಅವಸರಕ್ಕೆ ಹೋಗಿ ಏರ್ಪೋರ್ಟ್ಗಳಲ್ಲಿ 10 ಗಂಟೆ 12 ಗಂಟೆ ಕಾದು ನಿಮ್ಮ ಆರೋಗ್ಯ ಸರಿ ಇಲ್ಲ ಒದ್ದಾಡ್ಕೊಂಡು ಮಾಡೋದಕ್ಕಿಂತ ಸ್ವಲ್ಪ ಸಮಾಧಾನ ತಗೊಂಡ್ರೆ ಇರ್ಬೋದು. ಯಾರಿಗಾದ್ರೂ ಬೇಕು ಅಂತಂದ್ರೆ ನಮ್ಮ ಮನೆಗಳಲ್ಲಿ ಇಟ್ಕೊಳ್ಳೋದಕ್ಕೂ ನಾವು ತಯಾರಾಗಿದ್ದೀವಿ. ನಾನು ಹೇಳಿ, ಸೊ ಹಂಗಾಗಿ ನಿಮಗೆ ಸಾಂತ್ವನ ಹೇಳೋದಕ್ಕೆ ನಮ್ ಜೊತೆಗಿದ್ರೆ ನಿಮ್ಗೊಂದು ಧೈರ್ಯ ಅಂದ್ರೆ ಖಂಡಿತ ಅವರು ಬರ್ಲಿ ಅಂತ ಹೇಳಿ ನಾವು ಆಗ್ಲೇ ಆಫರ್ ಮಾಡಿದೀವಿ. 2 ಅಪಾರ್ಟ್ಮೆಂಟ್ ಇದೆ, ಬನ್ನಿ ಅಂತ ಹೇಳಿ. ಸೊ ಡಿಸರ್ವಿಂಗ್ ಯಾರಿದ್ದಾರೆ, ಸೀನಿಯರ್ ಸಿಟಿಸನ್ಸ್, ಅಫೋರ್ಡ್ ಮಾಡಕ್ಕಾಗದ್ರು ಅಂತವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಮೂಲಕ ಹೇಳ್ತೇನೆ. ಎಸ್ ಸರ್, ನಿಮ್ಮ ಜವಾಬ್ದಾರಿ ನಮಗೂ ಕೂಡ ಅರ್ಥ ಆಗುತ್ತೆ. ಪಾಪ ಪ್ರತಿಯೊಬ್ಬರ ಮನೆಯ ಸದಸ್ಯರ ರೀತಿಯಲ್ಲಿ ನೀವು ನಿಂತ್ಕೊಂಡು ಅವರನ್ನೆಲ್ಲ ಜವಾಬ್ದಾರಿಯಿಂದ ಕಾಪಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜವಾಬ್ದಾರಿಯ ಮಾತುಗಳನ್ನು ನಾವು ಕೂಡ ಸರ್ಕಾರಕ್ಕೆ ತಿಳಿಸುವಂತಹ ಕರ್ತವ್ಯ ನಮ್ಮದು ಕೂಡ, ನಮ್ಮ ಜವಾಬ್ದಾರಿ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. CM ಆಗಿರ್ಬೋದು, DCM ಆಗಿರ್ಬೋದು, ಅಥವಾ ಸಂಬಂಧಪಟ್ಟಂಥವರಿಗೆ ಆದಷ್ಟು ಬೇಗ ಈ ಕ್ರೈಸಿಸಿಂದ ಕನ್ನಡಿಗರನ್ನ ಹೊರಗೆ ಬರುವಂಥ ಕೆಲಸ ಆಗಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಸರ್ ಜೊತೆ ಮಾತನಾಡಿದ್ದಕ್ಕೆ.